ಧನ್ಯವಾದಗಳು. ಪಂದ್ಯಾಟ ಆರಂಭಗೊಳ್ತಾ ಇದೆ. ಸೀನಿಯರ್ಸ್ ಮ್ಯಾಚ್. ಸ್ಟ್ರೈಕರ್ ವಿಭಾಗದಲ್ಲಿ ರಮೇಶ್ ಬಾಬು, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶ್ರೀನಿವಾಸ್, ಎಸೆಗಾರಿಕೆ ವಿಭಾಗದಲ್ಲಿ ಪ್ರಕಾಶ್. ಬಹಳಷ್ಟು ಉತ್ತಮ ರೀತಿಯ ಸತ, ಸುಂದರತೆಯ ಸತವನ್ನ ಎಸಿತಾ ಇದ್ದಾರೆ. ಗೂಟಗಳ ಹಿಂದೆ ದಿನೇಶ್, ಗೋವಿಂದರಾಜು ಕವರ್ಸ್ ವಿಭಾಗದಲ್ಲಿ, ಜಿಜೆ ಮೂರ್ತಿ ಪಾಯಿಂಟ್ ವಿಭಾಗದಲ್ಲಿ, ತಿಮ್ಮಣ್ಣ ಸಿಲಿಮಿಡಫ್ ವಿಭಾಗದಲ್ಲಿ, ರವಿ ಕಿತ್ತನಹಳ್ಳಿ ಫಾರ್ವರ್ಡ್ ಶಾಟ್ ವಿಭಾಗದಲ್ಲಿ, ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಹಾಗೂ ಫಾರ್ವರ್ಡ್ ಶಾಟ್ ವಿಭಾಗದಲ್ಲಿ ಪ್ರವೀಣ್, ಹನುಮಾನ್ ವಾರಿಯರ್ಸ್ ಮಾಲಕ, MR ಕ್ರಿಕೆಟ್ಸ್ ಮಾಲಕ ತಿಮ್ಮಣ್ಣ ಸಿಲಿ ಮಿಡ್ ಆಫ್ ವಿಭಾಗದಲ್ಲಿದ್ದಾರೆ. ಮತ್ತೆ ಪ್ರಕಾಶ್ ಶಾರ್ಟ್ ಆಗಿ ಬಿದ್ದ ಚಟ್ ಬಾಲ್ ಶುದ್ಧ ಮತ್ತೆ ಹೊಡೆತ ರಮೇಶ್ ಬಾಬು. ಜೈರಾಮ್ ನಿನ್ನೆ ಆ ದಿನದಲ್ಲಿ ಪಂದ್ಯವನ್ನು ತಿಳಿಸಿದ ಜೈರಾಮ್ ಇವತ್ತು ಸ್ವಲ್ಪ ವಿಫಲತೆಯನ್ನ ಕಂಡುಕೊಳ್ತಾ ಇದ್ದಾರೆ. ನಿನ್ನೆ ದಿನದಲ್ಲಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದಂತ ಜೈರಾಮ್ ಎಸೆತಗಾರಿಕೆ ಇವತ್ತು ಸ್ವಲ್ಪ ಕ್ಷೇತ್ರ ರಕ್ಷಣೆ ವೈಫಲ್ಯ ಕಂಡುಕೊಳ್ತಾ ಇದೆ. ಬಹಳ ಸುತ್ತಮುತ್ತ ಎಸೆತ. ಪ್ರಕಾಶ್ ಎಸೆತಗಾರಿಕೆ ಭಾಗದಲ್ಲಿ. ಕಿತ್ತನಹಳ್ಳಿ ಕಿಂಗ್ಸ್ ವರ್ಸಸ್ ಗಂಗಾಧರ್ ಗೌಡ ಸೋಲ್ಜರ್ಸ್ 11. ಹಿಟ್ ವಿಕೆಟ್. ಬ್ಯಾಟಿಂಗ್ ವಿಭಾಗದಲ್ಲಿ ಬರ್ರ ಸಿಡಿಲಿನ ಹೊಡೆತಗಾರ, ಯಾವ ಹಂತಲ್ಲೂ ಕೂಡ ಬೌಂಡರಿ ಸಿಕ್ಸರ್ ದಾಖಲಿಸಬಲ್ಲಂತ ಆಟಗಾರ ಚಿಕ್ಕಣ್ಣ ಎಂಟರ್ ದಿ ಗ್ರೌಂಡ್. ಚಿಕ್ಕಣ್ಣ ಸ್ಟ್ರೈಕರ್ ವಿಭಾಗದಲ್ಲಿ. ಜೈ ಭುವನಶ್ರೀ ಕ್ಲಬ್ಬಿನ ಚಿಕ್ಕಣ್ಣ ಬಹಳ ಸುತ್ತಮುತ್ತ ಹೊಡೆತ, ನೋ ಬಾಲ್ ಘೋಷಣೆ. ಮತ್ತೆ ಎಸೆಗಾರಿಕೆ ವಿಭಾಗದಲ್ಲಿ ಪ್ರಕಾಶ್, ಸ್ಟ್ರೈಕರ್ ವಿಭಾಗದಲ್ಲಿ ಶ್ರೀನಿವಾಸ್. ಬಹಳಷ್ಟು ಉತ್ತಮ ಹೊಡೆತ ಶ್ರೀನಿವಾಸ್ ಕಡೆಯಿಂದ. ಮೊದಲ ಓವರ್ನ ಮುಕ್ತಾಯವನ್ನು ಕಾಣ್ತಾ ಇದೆ. ಪ್ರಶಾಂತ್ ಅವರೇ, ಪ್ರಶಾಂತ್ ಮೊದಲ ಓವರ್ನ ಮುಕ್ತಾಯ. ನಾರಾಯಣ್ ಸರ್, ಜನ ಎಲ್ಲ ಮಲಗಿದಾರ ಕೇಳಿ. ದಾಸರಪುರ ಹೋಬಳಿಯ ಎಲ್ಲ ಪ್ರೇಕ್ಷಕರು 5 ದಿನಗಳ ಕ್ರಿಕೆಟ್ ಹಬ್ಬ ಅಲರ್ಟ್ ಆಗಿ, ಇನ್ನು ಕೇವಲ 2 ಪಂದ್ಯ ಇದೆ. ನಿಮಗೋಸ್ಕರ ಈ ಚಾಂಪಿಯನ್ಸ್ ಲೀಗ್ ಸಾಗ್ತಾ ಇದೆ. ಅದಕ್ಕೋಸ್ಕರ KPL ಹಾಗೂ IPL ನ ಡ್ರಮ್ಮ ದೇವ ಈಗಾಗಲೇ ಆಗಮಿಸಿದ್ದಾರೆ. ಆರು ರೆಡಿ ಡ್ರಮ್ಮ.
ಜಮರ್ದೇವ ನಾನು ರೆಡಿ, ಅವರೆಲ್ಲ ರೆಡಿ ಇಲ್ಲ ಅಂತ ಕೇಳ್ತಾ ಇದ್ದೀನಿ. ಪ್ರೇಕ್ಷಕರು ನಿದ್ದೆಯಿಂದ ಸ್ವಲ್ಪ ಮಟ್ಟಿಗೆ ಹೇಳ್ಬೇಕು, ನಿಮ್ಮ ಯಶಸ್ಸಿನ ಪಂದ್ಯಾಟಕ್ಕೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಪ್ಲೇಯರ್ಸ್ಗೆಲ್ಲ ಎನರ್ಜಿ ಇರೋದು ಪಬ್ಲಿಕ್ ಇಂದ ಅಂತ ಗೊತ್ತಿಲ್ಲ ಅವ್ರಿಗೆ. ಕಮಾನ್ ಎಲ್ಲ ಪ್ರೇಕ್ಷಕರು. ಸರ್ ಮಲಗಿದ್ದಾರೆ ಸರ್ ಎಲ್ಲರೂ. ಬಹುಶಃ ಕ್ರಿಕೆಟ್ಗೆ ಅವರು ಬಹಳಷ್ಟು ಒಗ್ಗಿ ಹೋಗಿದ್ದಾರೆ. ಬೌಂಡರಿ ಬರ್ತಾ ಇದೆ. ಶ್ರೀನಿವಾಸ್ ಫ್ರೆಂಡ್ಸ್ ಬೆಂಗಳೂರು ಪರವಾಗಿ ಆಡಿದ ಅನುಭವಿ ಆಟಗಾರ, ನಿನ್ನೆ ದಿನದಲ್ಲೂ ಕೂಡ ಆಡಿದ್ರು, ಈ ಬಾರಿ ಕೂಡ ಶ್ರೀನಿವಾಸ್ ಆರ್ಭಟ ಮುಂದುವರಿಕೆ. ಡಿಸಿ ಗೌಡ್ರು ಹಾಗೂ ಸೃಷ್ಟಿ ಲೋಕೇಶ್ ಅವರು ಬರಬೇಕು. ಇಬ್ರು ಈ ಒಂದು ಪಂದ್ಯದ ಮುಖ್ಯ ಆರ್ಗನೈಸರ್ಸ್. ಅವರು ಕರ್ನಾಟಕದ ರಣಜಿ ಆಟಗಾರ ವಿಜಯ್ ಹಜಾರೆ ಹಾಗೂ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಹೈಯೆಸ್ಟ್ ವಿಕೆಟ್ ಗೆಟ್ಟರ್ ಈ ವರ್ಷದ ಹೊಸ ಶೋಧ ವಿ ಕೌಶಿಕ್ ಅವರನ್ನ ಆತ್ಮೀಯವಾಗಿ ಅಭಿನಂದಿಸುವ ಸಮಾರಂಭ. ಅವರನ್ನ ಈಗ ಡಿಸಿ ಗಂಗಾಧರ್ ಗೌಡ್ರು ಹಾಗೂ ಸೃಷ್ಟಿ ಲೋಕೇಶ್ ಅವರು ಒಟ್ಟಾಗಿ ಅವರನ್ನ ಗುರುತಿಸಿ ಗೌರವಿಸ್ತಾ ಇದ್ದಾರೆ. ಮೊನ್ನೆ ದಿನ ಪವನ್ ದೇಶಪಾಂಡೆ ಆಗಮಿಸಿದ್ರು, ನಿನ್ನೆ ದಿನ ಮಹೇಶ್ ಪಟೇಲ್ ಆಗಮಿಸಿದ್ರು, ಇವತ್ತು ವಿ ಕೌಶಿಕ್. ಧನ್ಯವಾದಗಳು. ಮತ್ತೆ ಬೌಂಡರಿ ಬರ್ತಾ ಇದೆ. ಶ್ರೀನಿವಾಸನ ಆರ್ಭಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಬಿರುಸಿನ ಹೊಡೆತ, ಮತ್ತೆ ಬೌಂಡರಿ, ಮತ್ತೆ 4 ಆಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 21. ದೃಢ ನಿಲುವಿನ ವ್ಯಕ್ತಿ, ವೇಟೇಜ್ ಮ್ಯಾನ್, ತೂಕದ ಮನುಷ್ಯ, ಪಂದ್ಯಕ್ಕೂ ತೂಕ, ಅಂಕಣಕ್ಕೂ ತೂಕ, ಶ್ರೀನಿವಾಸನ ಆರ್ಭಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಬಿರುಸಿನ ಹೊಡೆತನ ದಾಖಲಿಸ್ತಾ ಇದ್ದಾರೆ. ಒಂದಾಟದ ಸೇರ್ಪಡೆ. ನಿನ್ನೆಯ ದಿನದಲ್ಲಿ ಪೊಲೀಸರಿಗೆ ಸೋಲಿಸಿದಂತಹ ಕಿತ್ತನಹಳ್ಳಿ ಕಿಂಗ್ಸ್ ಇವತ್ತು ಸ್ವಲ್ಪ ಮಟ್ಟಿಗೆ ಶ್ರೀನಿವಾಸನ ಆರ್ಭಟಕ್ಕೆ ಹೆದರ್ತಾ ಇದೆ. ಡಿಸಿ ಗಂಗಾಧರ ಗೌಡ 11 ಸೋಲ್ಜರ್ಸ್ ಇವತ್ತು ಬಹಳ ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಅಂಪೈರ್ಗಳು ಕೇವಲ 1 ಬಾರಿ ಮಾತ್ರ ಡ್ರಿಂಕ್ಸ್, ಪಾನೀಯ ವಿರಾಮ. ಬಹುಶಃ ಶ್ರೀನಿವಾಸಿಗೆ ಹೊಡೆದು ಮತ್ತು ಓಡಿ ಎರಡೂ ಕೂಡ ಸುಸ್ತಾಗಿದೆ. ಅವರೊಂದಿಗಿದ್ದಾರೆ ಚಿಕ್ಕಣ್ಣ. ಈ ಒಂದು ಪ್ರತಿಷ್ಠಿತ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಹನುಮಂತರಾಯಪ್ಪ ಮಾದನಾಯಕನಹಳ್ಳಿ. ಅವರನ್ನು ಗುರುತಿಸಿ ಆತ್ಮೀಯವಾಗಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರನ್ನ ಡಿಸಿ ಗಂಗಾಧರ ಗೌಡರು ಕರ್ಕೊಂಡು ಬರಬೇಕು. ಜಿಲ್ಲಾ ಪಂಚಾಯತ್ ಸದಸ್ಯರು ಹನುಮಂತರಾಯಪ್ಪ ಅವರು, ಮಾದನಾಯಕನಹಳ್ಳಿ, ಜಿಜೆ ಮೂರ್ತಿ ಅವರ ಸಹೋದರರು ಕೂಡ. ಇತ್ತೀಚೆಗಷ್ಟೇ ಒಂದು ಜಿಜೆ ಕಪ್ ಅನ್ನು ವ್ಯವಸ್ಥಿತವಾಗಿ ಮಾದನಾಯಕನಹಳ್ಳಿ ಮಾಡಿದವರು, ಬಹಳ ಪ್ರೋತ್ಸಾಹಕರು ಕ್ರೀಡೆಗೂ ಕೂಡ. ಶ್ರೀಯುತ ಹನುಮಂತರಾಯಪ್ಪ ಅವರನ್ನ
ಸೃಷ್ಟಿ ಲೋಕೇಶ್ ಹಾಗೂ ಡಿ ಸಿ ಗಂಗಾಧರ್ ಗೌಡರು ಗುರುತಿಸಿ ಗೌರವಿಸಿ ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಹಾರ ಹಾಕೋದ್ರ ಮುಖ್ಯನ ಶಾಲು ಹೊದಿಸಿ ಸ್ಮರಣಕ್ಕೆ ನೀಡಿ ಅವರನ್ನು ಗುರುತಿಸಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು. ಮಾದವರ ಪಂಚಾಯತಿನ ಸದಸ್ಯರಾದಂತಹ ಶ್ರೀಯುತ ಸಿದ್ದರಾಜು, ಮಾದವರ ಪಂಚಾಯತಿನ ಸದಸ್ಯರು ಹಾಗೂ ಕ್ರೀಡಾ ಪ್ರೋತ್ಸಾಹಕರು ಸಿದ್ದರಾಜು ಅವರನ್ನು ಕೂಡ ಆತ್ಮೀಯವಾಗಿ ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಈ ತನ್ಮದ ರಿವರ್ಸ್ ಶಾಟ್, ಶೀನಾ ಆರ್ಭಟ ಮುಂದುವರಿಕೆ. ಬೆಂಗಳೂರು ಡೈರಿಯ ನಿರ್ದೇಶಕರಾದಂತಹ ಶ್ರೀಯುತ ಕೇಶವ ಮೂರ್ತಿ ಅವರನ್ನು ಕೂಡ ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಕೇಶವ ಮೂರ್ತಿ ಬೆಂಗಳೂರು ಡೈರಿಯ ನಿರ್ದೇಶಕರು ಕೂಡ ಅವರನ್ನು ಗುರುತಿಸಿ ಗೌರವಿಸ್ತಾ ಇದ್ದಾರೆ ಈ ಒಂದು ಚಾಂಪಿಯನ್ಸ್ ಲೀಗ್ ನಲ್ಲಿ. ಮತ್ತೆ ಜೈರಾಮ್, ನಿನ್ನೆಯ ದಿನದ ಕಿತ್ತನಳ್ಳಿ ಕಿಂಗ್ಸಿನ ಬ್ರಹ್ಮಾಸ್ತ್ರ ಇವತ್ತು ಸ್ವಲ್ಪ ಬ್ರಹ್ಮಾಸ್ತ್ರ ತಮ್ಮ ಯಶಸ್ಸನ್ನ ಸ್ವಲ್ಪ ಮಟ್ಟಿಗೆ ಕಾಣ್ತಾ ಇಲ್ಲ. ನಿನ್ನೆಯ ದಿನದಲ್ಲಿ ಅತ್ಯುತ್ತಮವಾದಂತಹ ಎಸೆತಗಾರಿಕೆ ನೀಡಿ ಪೊಲೀಸರಿಗೂ ಕೂಡ ಚಳ್ಳೆಹಣ್ಣು ತಿನ್ನಿಸಿದಂತಹ ಎಸೆತಗಾರ. ಗ್ರಾಮ ಪಂಚಾಯತಿನ ಸದಸ್ಯರಾದಂತಹ ಶ್ರೀಯುತ ಚಂದ್ರಣ್ಣ ಅವರನ್ನ ವೇದಿಕೆ ಮೇಲ್ಭಾಗ ಕರೀತಾ ಇದ್ದೇವೆ. ರವಿಕುಮಾರ್ ಅವರ ಸಹೋದರರು ಕೂಡ ಅವರನ್ನ ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಚಾಂಪಿಯನ್ಸ್ ಲೀಗ್ 2019 ಡಿ ಸಿ ಗಂಗಾಧರ್ ಗೌಡರು ಹಾಗೂ ಸೃಷ್ಟಿ ಲೋಕೇಶ್ ಹಾಗೂ ರವಿ ಕಿತ್ತನಳ್ಳಿ ಇವರ 3 ಜನರ ಒಂದು ಯಶಸ್ಸು ಪಂದ್ಯಾಟದಲ್ಲಿ ಈಗ ಚಂದ್ರಣ್ಣ ಅವರನ್ನ ಗುರುತಿಸಿ ಗೌರವಿಸ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಮುನಿರಾಜು ಅವರು ಬಿಜೆಪಿಯ ಮುಖಂಡರು ಅವರು ಕೂಡ ನಮ್ಮ ಸನ್ಮಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಲಹಂಕ ಯುವ ಮೋರ್ಚಾ ಅಧ್ಯಕ್ಷರು ಕೂಡ ಜಿಲ್ಲಾ ಹಿಂದುಳಿದ ವರ್ಗದ ಉಪಾಧ್ಯಕ್ಷರು ಕೂಡ ಶ್ರೀಯುತರನ್ನ ಗುರುತಿಸಿ ಗೌರವಿಸ್ತಾ ಇದ್ದಾರೆ. ಡಿ ಸಿ ಗಂಗಾಧರ್ ಗೌಡರು ಹಾಗೂ ಸೃಷ್ಟಿ ಲೋಕೇಶ್. ಆಲೂರು ಜಗದೀಶ್ ಸಮಾಜ ಸೇವಕರು ಅವರನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದಾವೆ. ಆಲೂರು ಜಗದೀಶ್ ಸಮಾಜ ಸೇವಕರು ಅವರನ್ನು ಈ ಒಂದು ಚಾಂಪಿಯನ್ಸ್ ಲೀಗ್ ನಲ್ಲಿ ಆತ್ಮೀಯವಾಗಿ ಗುರುತಿಸಿ ಗೌರವಿಸ್ತಾ ಇದ್ದಾರೆ ಸೃಷ್ಟಿ ಲೋಕೇಶ್ ಹಾಗೂ ಡಿ ಸಿ ಗಂಗಾಧರ್ ಗೌಡರು.
ಮತ್ತೆ ಶೀನನ ಆರ್ಭಟ ಅಂಕಣ ಒಳಭಾಗದಲ್ಲಿ ಒನ್ ಮ್ಯಾನ್ ಆರ್ಮಿ ಶ್ರೀನಿವಾಸ್. ಶ್ರೀಯುತ ನಾಗರಾಜ್ ಅವರು ಮುಖಂಡರು, ಮಾದನಾಯಕನಹಳ್ಳಿ ಎಲ್ಲ ಪರಿಚಿತರು. ಮೀಸೆ ನಾಗಣ್ಣವರು ಬಹುಶಃ ಟಾಸ್ಗೆ ಅವರದೇ ಕಾಯಿನ್ ಬಳಸಲಾಗ್ತದೆ, 100 ರೂಪಾಯಿ ಕಾಯಿನ್. ಬಹುಶಃ ಭಾರತದಲ್ಲಿ 2 ಕಾಯಿನ್ ಇರೋದು, ಒಂದು ಪುರಾತನ ಆಲಯದಲ್ಲಿ ಮತ್ತೆ ಒಂದು ಮೀಸೆ ನಾಗಣ್ಣವರ ಜೇಬಿನಲ್ಲಿ. ಅವರನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಮಾದನಾಯಕನಹಳ್ಳಿಯ ಹಿರಿಯರಾದಂಥ ಶ್ರೀಯುತ ಮೀಸೆ ನಾಗಣ್ಣನವರು ಮುಖಂಡರು ಕೂಡ ಬಹಳಷ್ಟು ಹುರುಪಿನಲ್ಲಿ ಈ ಪಂದ್ಯಾಟದಲ್ಲಿ ಭಾಗವಹಿಸಿದ್ದಾರೆ. ಅವರನ್ನು ಗುರುತಿಸಿ ಗೌರವಿಸ್ತಾ ಇದ್ದಾರೆ DC ಗಂಗಾಧರ್ ಗೌಡರು ಹಾಗೂ ಸೃಷ್ಟಿ ಲೋಕೇಶ್. ಸಿದ್ದನಹಳ್ಳಿ ಪಂಚಾಯತ್ ಸದಸ್ಯರಾದಂಥ BSNL ರಾಜಣ್ಣ ಅವರನ್ನು ಕೂಡ ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. BSNL ರಾಜಣ್ಣ ಅವರನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಶಾಲು ಹೊದಿಸಿ ಹಾರ ಹಾಕಿ ಸ್ಮರಣಿಕೆ ನೀಡಿ ಅವರನ್ನ ಗುರುತಿಸಿ ಗೌರವಿಸ್ತಾ ಇದ್ದಾವೆ. ಮತ್ತೆ ಪಂದ್ಯಾಟ ಮುಂದುವರಿಕೆ ಕಾಡ್ತಾ ಇದೆ. ಔಟ್ ಆಗಲರಿಯಾದಂಥ ಆಟಗಾರ ಶ್ರೀನಿವಾಸ್. ಇನ್ನೊಂದೆಡೆಯಲ್ಲಿ ಬಹಳಷ್ಟು ಪಾರ್ಟ್ನರ್ಶಿಪ್ ನಲ್ಲಿ ಚಿಕ್ಕಣ್ಣ. JDS ಮುಖಂಡರಾದಂತಹ ಮಂಜುನಾಥ್ ಶ್ರೀಕಂಠಪುರ ಅವರು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಅವರನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದಾವೆ. ಯುವ ನೇತಾರರು ಕೂಡ ಶ್ರೀಕಂಠಪುರದ ಮಂಜುನಾಥ್ ಅವರನ್ನ ಗುರುತಿಸಿ ಗೌರವಿಸ್ತಾ ಇದ್ದಾವೆ. 6 ಓವರ್ಗಳ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಗಂಗಡಹಳ್ಳಿಯ ಸಮಾಜ ಸೇವಕರು ಚಲವಣ್ಣ ಅವರು ಅವರನ್ನ ಕೂಡ ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಿರಿಯರ ಒಂದು ಉಪಸ್ಥಿತಿಯಲ್ಲಿ ಚಾಂಪಿಯನ್ಸ್ ಲೀಗ್ 2019 ಯಶಸ್ವಿ ಪಂದ್ಯಾಟ ಇಲ್ಲಿ ಯಶಸ್ಸಾಗಿ ಸಾಗ್ತಾ ಇದೆ. ಹಿರಿಯರ ಆಶೀರ್ವಾದ, ಹಿರಿಯರ ಕ್ರೀಡಾ ಪ್ರೋತ್ಸಾಹ ಈ ಒಂದು ಪಂದ್ಯಕೂಟ ಅತಿ ಯಶಸ್ವಿಯಾಗಿ ಚಾಂಪಿಯನ್ಸ್ ಲೀಗ್ ದಾಸರಪ್ಪನ ಹೋಬಳಿಯಲ್ಲಿ ನಡೀತಾ ಇದೆ. ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷರಾದಂತಹ ಶ್ರೀಯುತ ಜನಾರ್ದನ್ ಅವರನ್ನು ಕೂಡ ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಲಂಕ ಯುವ ಬಿಜೆಪಿಯ ಮೋರ್ಚಾದ ಅಧ್ಯಕ್ಷರು ಜನಾರ್ದನ್ ಅವರನ್ನು ಕೂಡ ಈ ಒಂದು ಚಾಂಪಿಯನ್ಸ್ ಲೀಗಿನ 2019ರ ಪ್ರತಿಷ್ಠಿತ ಪಂದ್ಯಾಟದಲ್ಲಿ ಗುರುತಿಸಿ ಗೌರವಿಸಿ ಆತ್ಮೀಯವಾಗಿ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಳ್ತಾ ಇದ್ದಾವೆ. ಬಿಜೆಪಿಯ ಹೆಸರುಘಟ್ಟ ಯುವ ಮೋರ್ಚಾ ಅಧ್ಯಕ್ಷರು ಸಂದೀಪ್ ಅವರು ಕೂಡ ಬರಬೇಕು. ಅವರನ್ನು ಕೂಡ ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಹೆಸರುಘಟ್ಟು ಯುವ ಮೋರ್ಚಾದ ಅಧ್ಯಕ್ಷರು ಸಂದೀಪ್ ಅವರನ್ನು ಕೂಡ DC ಗಂಗಾಧರ್ ಗೌಡರು ಹಾಗೂ ಸೃಷ್ಟಿ ಲೋಕೇಶ್ ಗುರುತಿಸಬೇಕಾಗಿದೆ. ಶೀನಾ ಚಿಕ್ಕಣ್ಣನ ಆಟ ಮುಕ್ತಾಯವನ್ನು ಕಾಡ್ತಾ ಇದೆ. ಸುಂದರ ಆಟವನ್ನು ಆಡಿದಂತ ಚಿಕ್ಕಣ್ಣ
ಸಾತಿ. ಹೊಸ ದಾಂಡಿಗಿನ ಸೇರ್ಪಡೆಯನ್ನು ಕಾಣ್ತಾ ಇದೆ. ಬ್ಯಾಟ್ಸ್ಮನ್ ರಾಜು, ಹೊಸ ದಾಂಡಿಗ. ಶ್ರೀನಿವಾಸ್ ಏನ್ ಮಾಡಿದ್ರು ಔಟ್ ಆಗ್ತಾ ಇಲ್ಲ. ಈ ತರ್ವಾದ ಶ್ರೀನಿವಾಸನ ಹುದ್ದರಿ ನೆಲ ಕಚ್ಚುತ್ತಾ ಇದೆ. ಹನುಮಾನ್ ವಾರಿಯರ್ಸ್ ಮಾಲಕ ಪ್ರವೀಣ ಕೊನೆಗೂ ಕೂಡ ಅವರನ್ನ ಬಲಗೆ ಬೀಸ್ಕೊಳ್ತಾ ಇದ್ದಾರೆ. ಈಗಾಗಲೇ ಫೈನಲ್ ಪಂದ್ಯದ ಪಾಸ್ ಅನ್ನು ಪಡೆದಂತಹ ಹನುಮಾನ್ ವಾರಿಯರ್ಸ್ ಮಾಲಕರು ಪ್ರವೀಣ್ ಈಗ ಕ್ಯಾಚ್ ಅನ್ನು ಕೂಡ ಪಡಿತಾ ಇದ್ದಾರೆ. ಇನ್ನು ಕೆಲವು ಸಮಯದಲ್ಲಿ ಕ್ಯಾಶ್ ಅನ್ನು ಕೂಡ ಪಡಿತಾರೆ. ಮತ್ತೆ ಎಸ್ತಗಾರಿಕೆ ಭಾಗದಲ್ಲಿ ರವಿ ಕಿತ್ತನಹಳ್ಳಿ ಚೆಂಡಿಗೆ ಒಳ ಹಾಗೂ ಹೊರ ತಿರುವನ್ನು ನೀಡಬಲ್ಲಂತಹ ಎಸೆತಗಾರ. ಬಾಲ್ ಸುತ್ತಮುತ್ತ ಹೊಡೆತ, ಉತ್ತಮ ಕ್ಷೇತ್ರ ರಕ್ಷಣೆ. ಒಂದೆಡೆ ದಿನೇಶ್, ಇನ್ನೊಂದೆಡೆ ಗೋವಿಂದರಾಜು. ಹೊಸ ದಾಂಡಿಗರಾಗಿ ವಸಂತ್ ಕುಮಾರ್. ಮತ್ತೆ ರವಿ ಕಿತ್ತನಹಳ್ಳಿ ಎಸಗಾರಿಕೆವಾಗಿದೆ. 5-6 ಹೆಜ್ಜೆಯನ್ನು ಓಡಿ ಬಂದು ಬಾಲ್ ಸುತ್ತ ಬರ್ತಾ ಹೊಡೆತ. ಪ್ರವೀಣ್ ಯಶಸ್ಸನ್ನ ಕಂಡುಕೊಳ್ತಾ ಇದ್ದಾರೆ. ನಿನ್ನೆಯ ದಿನದಲ್ಲಿ ರವಿ ಕಿತ್ತನಹಳ್ಳಿ ಜಯರಾಮನ್ನ ಬ್ರಹ್ಮಾಸ್ತ್ರವಾಗಿ ಬಳಸ್ಕೊಂಡ್ರು. ಈಗ ಪ್ರವೀಣ್ ಕ್ಯಾಚ್ ಪಡೆಗೋಸ್ಕರ ಈ ಪಂದ್ಯಾಟವನ್ನು ಹಾಕೊಂಡಿದ್ದಾರೆ ಅಂತ ಕಾಣುತ್ತೆ. 2 ಕ್ಯಾಚ್ ಅನ್ನು ಈಗ ಪ್ರವೀಣ್ ಪಡ್ಕೊಳ್ತಾ ಇದ್ದಾರೆ. ಅಂಕಣ ಒಳಭಾಗದಲ್ಲಿ ಮತ್ತವರ ಹಿರಿಯ ಆಟಗಾರ ಅಪ್ಪು ಸೇರ್ಪಡೆ. ಕೃಷ್ಣ ಆಲಿಯಾಸ್ ಅಪ್ಪು. ಮತ್ತೆ ರವಿ ವೈಡ್ ಬಾಲ್. ಅಕ್ರಮ ಎಸೆತ ಸೂಚನೆಗಳು ಬರ್ತಾ ಇದೆ. ಬಾಲ್ ಸುತ್ತಮುತ್ತ ಎಸ್ತಗಾರಿಕೆ ಭಾಗದಲ್ಲಿ ರವಿ ಕಿತ್ತನಹಳ್ಳಿ ಯಶಸ್ವಿ ಬೌಲರ್. 2 ವಿಕೆಟ್ ಅನ್ನು ಈ ಓವರ್ ನಲ್ಲಿ ಪಡಿತಾ ಇದ್ದಾರೆ. ಓವರ್ ಹ್ಯಾಟ್ರಿಕ್ ಅವಕಾಶ ಇದೆ. ಉತ್ತಮ ರೀತಿಯ ಎಸೆತ. ಓವರ್ ಹ್ಯಾಟ್ರಿಕ್. ನಿನ್ನೆ ದಿನದಲ್ಲಿ SR ವಿಶ್ವನಾಥ್ ಹ್ಯಾಟ್ರಿಕ್ ಶಾಸಕರು ಆಡಿದ್ರು. ಇವತ್ತು 3 ವಿಕೆಟ್ ನಮ್ಮ ರವಿ ಕಿತ್ತನಹಳ್ಳಿ ಪಡೆದಿದ್ದಾರೆ. ಹ್ಯಾಟ್ರಿಕ್ ಈ ಪಂದ್ಯಾಟದಲ್ಲಿ ಯಶಸ್ಸನ್ನ ಕಂಡುಕೊಳ್ತಾ ಇದೆ. ಓವರ್ ಹ್ಯಾಟ್ರಿಕ್. ಬಹಳಷ್ಟು ಹುರುಪಿನ ಎಸೆತ. ಬಹುಶಃ ಯುವಕರನ್ನ ನಾಚಿಸುವಂತ ಎಸೆಗಾರಿಕೆ ನೀಡ್ತಾ ಇದ್ದಾರೆ ರವಿ ಕಿತ್ತನಹಳ್ಳಿ. ಕಿತ್ತನಹಳ್ಳಿ ಕಿಂಗ್ಸ್.
ವಿ ಕೌಶಿಕ್ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದಾವೆ. ಮುಂದಿನ ಪಂದ್ಯಾಟವನ್ನು ಫೈನಲ್ ಪಂದ್ಯಾಟ ನಾಡುವಂತ ಎರಡು ತಂಡದವರು ಪ್ಲೇಯಿಂಗ್ ಲಿಸ್ಟ್ ಅನ್ನು ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಸಾಮ್ರಾಟ್ ಹಾಗೂ ಹನುಮಾನ್ ವಾರಿಯರ್ಸ್. ಹನುಮಾನ್ ವಾರಿಯರ್ಸ್ ಹಾಗೂ ಸಾಮ್ರಾಟ್ ಪ್ಲೇಯಿಂಗ್ ಲಿಸ್ಟ್ ಅನ್ನು ತಗೊಂಡೋಗಿ. ಮತ್ತೆ ಜಯರಾಮ್ ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡಿತಾ ಇದ್ದಾರೆ. ದಿನೇಶ್ ಅತ್ಯುತ್ತಮ ಎಲ್ಇಡಿ ಸ್ಕ್ರೀನ್ ಅಲ್ಲಿ ನೋಡಿ, ಅತ್ಯುತ್ತಮ ಕ್ಯಾಚ್ ದಿನೇಶ್ ಮುಖೇನ, ಬಹುಶಃ ಕ್ಯಾಚ್ ಆಫ್ ದ ಡೇ. ಹೊಸ ದಾಂಡಿಗ ರಾಜ್ಕುಮಾರ್ ಬಹಳಷ್ಟು ಉತ್ತಮತೆ ಎಸೆತ. ಜೈರಾಮ್ ನಿನ್ನೆ ದಿನದಲ್ಲಿ ಬಹಳಷ್ಟು ಉತ್ತಮತೆ ಲೆಕ್ಕಟ್ಟಾರ್ ಹಾಕಿದ್ರು. ಪಂದ್ಯಕ್ಕೆ ತಿರುವು, ಚೆಂಡಿಗೂ ತಿರುವು. ಮತ್ತೆ ಜೈರಾಮ್ ಉತ್ತಮತೆ ಹೊಡೆತ. ಗೋವಿಂದರಾಜು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಸಿಲಿ ಮೇಡಮ್ ವಿಭಾಗದಲ್ಲಿ ರವಿ ಕಿತ್ತನಹಳ್ಳಿ, ಫಾರ್ವರ್ಡ್ ಶಾಟ್ ವಿಭಾಗದಲ್ಲಿ ಮಾದನಾಯಕನಹಳ್ಳಿ ಗ್ರಾಮ ಪಂಚಾಯತ್ ಜಿಜೆ ಮೂರ್ತಿ, ಪ್ರವೀಣ್ ಶಾಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ. ಬಹಳ ಸುತ್ತಮುತ್ತ ಹೊಡೆತ ಮಿಡುಕಡಿ ಭಾಗದಲ್ಲಿ ಒಂದೋಟದ ಸೇರ್ಪಡೆ. ಕೊನೆಯ ಓವರ್ ಸಾಗ್ತಾ ಇದೆ. 6 ಓವರ್ಗಳ ಪಂದ್ಯ. 44-44. ಮತ್ತೆ ಜಯರಾಮ್ ಕ್ಲೀನ್ ಬೌಲ್. ಈ ಒಂದು ಚಾಂಪಿಯನ್ಸ್ ಲೀಗಿಗಾಗಿ ಅರಕೆರೆಯ ವಸಂತ್ ಆಗಮಿಸಿದ್ದಾರೆ. ಅವರು ಸ್ಟೇಜ್ ಹತ್ರ ಬರಬೇಕು, ನಮ್ಮ ಮುಖ್ಯ ವೇದಿಕೆ ಹತ್ರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅರಕೆರೆ ವಸಂತ್ ಅರಕೆರೆ. ಒಂದೆಡೆ ಸಂಜಯ್ ಅವರ ಡಿಜೆ ಲೂಮಿಯಾ, ಇನ್ನೊಂದೆಡೆ ಡ್ರಮ್ಮರ್ ದೇವ್ ಅವರ ಆರ್ಭಟ. ಓವರ್ ಮುಕ್ತಾಯ. 45 ಇಸ್ ದಿ ಟಾರ್ಗೆಟ್. 6 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಡಿಸಿ ಗೌಡ ಸೋಲ್ಜರ್ಸ್ 11 44 ಓಟವನ್ನು ದಾಖಲಿಸಿದೆ ಚಿಕ್ಕಣ್ಣ ನಾಯಕತ್ವದಲ್ಲಿ. ಈ ಪಂದ್ಯಾಟವನ್ನು ಗೆಲ್ಲಬೇಕಾದ್ರೆ ರವಿ ಕಿತ್ತನಹಳ್ಳಿಯ ತಂಡ 45 ಓಟವನ್ನು ದಾಖಲಿಸಬೇಕಾಗಿದೆ. ಒಂದು ಮೈನಸ್ ಇದೆ ಕಿತ್ತನಹಳ್ಳಿ ತಂಡಕ್ಕೆ. ಮಾನ್ಯ ಶಾಸಕರ ಅನುಪಸ್ಥಿತಿ ಅವರಿಗೆ ಎದ್ದು ಕಾಣ್ತಾ ಇದೆ. ನಿನ್ನೆ ಅವರೇ ಒಂದು ಸಿಕ್ಸರ್ ಹೊಡೆದಿದ್ರು, 12 ಓಟ ದಾಖಲಿಸಿದ್ರು. ಬಹುಶಃ ಅದೆಲ್ಲ ಆಟ ಇವತ್ತು ರವಿ ಅವರೇ ದಾಖಲಿಸಬೇಕಾಗಿದೆ. ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಇದೆ ರವಿ ಕಿತ್ತನಹಳ್ಳಿ ಅವರಿಗೆ.
Openers be ready. Kittanhalli Kings, openers be ready. Govindaraju ಹಾಗೂ ದೇವಣ್ಣ openers be ready. Blaster Babu. $45 is the target. ಈ ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಎಂ ಸ್ಪೋರ್ಟ್ಸ್. ಸಚಿನ್ ಮಹಾದೇವ, ಜೈ ಕರ್ನಾಟಕದ ಆಲ್ರೌಂಡರ್ ಅವರ ಸಾರಥ್ಯದಲ್ಲಿ, ಓಂಕಾರ್ ಪಟೇಲ್ ಅವರ ದಿಗ್ದರ್ಶನದಲ್ಲಿ ಯಶಸ್ವಿ ಪಂದ್ಯಾಟ. ಕರ್ನಾಟಕದ ಟೆನ್ನಿಸ್ ಬಾಲ್ ಇತಿಹಾಸದ ಮತ್ತೊಂದು ಮಹಾಪರ್ವ ಚಾಂಪಿಯನ್ಸ್ ಲೀಗ್ 2019. ಶೇಖರ್ ಎಸ್ತಗಾರಿಕೆ ಭಾಗದಲ್ಲಿ ಬಹಳಷ್ಟು ಉತ್ತಮತೆಯ ಸೆತ ಕಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನ ಕಾಣ್ತಾ ಇಲ್ಲ. ಗೋಟಗಳ ಹಿಂದೆ ಶ್ರೀನಿವಾಸ್. ಕ್ರಿಕೆಟಿನ ನಡುವೆ ಬಹುಶಃ ಗೋಲ್ ಕೀಪರ್ ಇದ್ದಾರೆ ಶ್ರೀನಿವಾಸ. ವಿಕೆಟ್ ಹಿಂದೆ ಯಾವುದೇ ರನ್ನಿಗೆ ಅವಕಾಶ ನೀಡ್ತಾ ಇಲ್ಲ ಶ್ರೀನಿವಾಸ. ಬ್ಯಾಟಿಂಗ್ ನಲ್ಲಿ ಕೂಡ 20+ ಅನ್ನ ಮಾಡಿದಂತ ಆಟಗಾರ ಶ್ರೀನಿವಾಸ್. 90 ದಶಕದಲ್ಲಿ ಫ್ರೆಂಡ್ಸ್ ಬೆಂಗಳೂರು ತಂಡದ ಅನುಭವಿ ಬ್ಯಾಟ್ಸ್ಮನ್ ಶ್ರೀನಿವಾಸ್. ರೇಣುಗೌಡರ ಸಾರಥ್ಯದ ತಂಡದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಆಡಿದ್ರು ಕೂಡ. ಬಹಳಷ್ಟು ಉತ್ತಮ ಆಡಾಟ, ಅಷ್ಟಾದ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಡಿಸಿ ಸೋಲ್ಜರ್ಸ್ 11. ಶೇಖರ್ ಕ್ಷೇತ್ರ ರಕ್ಷಣೆ. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡ್ತಾ ಇದ್ದಾರೆ. ಮತ್ತೆ ಶೇಖರ್ ಎಸಗಾರಿಕೆ ಭಾಗದಲ್ಲಿ 5-6 ಹೆಜ್ಜೆಯಿಂದ ಓಡಿ ಬಂದು ಸುಂದರತೆ ಎಸೆತ. ಓಟಗಳು ಬರ್ತಾ ಇಲ್ಲ. ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಇದಾದ ನಂತರ ಚಾಂಪಿಯನ್ಸ್ ಲೀಗಿನ ಫೈನಲ್ ಪಂದ್ಯಾಟ ಹನುಮಾನ್ ವಾರಿಯರ್ಸ್ ವರ್ಸಸ್ ರೂರಲ್ ಸಾಮ್ರಾಟ್ ಫ್ರೆಂಡ್ಸ್. ಉತ್ತಮ ರೀತಿಯ ಒಂದು ಎಸೆತ, ಒಂದೋಟದ ಸೇರ್ಪಡೆ. ಬಹಳಷ್ಟು ಆಟಗಾರರಿಗೆ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡ್ತಾ ಇದ್ದಾರೆ ಚಿಕ್ಕಣ್ಣ. ಜೈ ಭುವನೇಶ್ವರ್ ಕ್ಲಬ್ಬಿನ ಚಿಕ್ಕಣ್ಣ ಯಾರು ಕೂಡ ಫೀಲ್ಡಿಂಗ್ ಅನ್ನ ಬಿಡಬಾರ್ದಾಗಿ ಕೇಳ್ಕೊಳ್ತಾ ಇದ್ದಾರೆ. ಗೆಲ್ಲುವ ಹವಣಿಕೆಯಲ್ಲಿ ಒಂದೆಡೆ ಚಿಕ್ಕಣ್ಣ, ಇನ್ನೊಂದೆಡೆ ರವಿ ಕಿತ್ತನಹಳ್ಳಿ. ಎರಡು ಕ್ಯಾಪ್ಟನ್ಸ್ ಕೂಡ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ, ಈ ಬಾರಿ ಕಪ್ ನಮ್ದೇ.
ಮುಂದುವರಿಕೆ. ಗಿರೀಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಸಂಜಯ್, ಸಂಯೋಜನೆಯಲ್ಲಿ ಡಿಜೆ ಲೂಮಿಯಾ. ಗೋವಿಂದರಾಜು ಮತ್ತು ದೇವಿ ಆರಂಭಿಕ ಹಂತದ ಆಟಗಾರರು 45ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. ಅಂದರೆ ಬಹಳಷ್ಟು ಉತ್ತಮ ಆಟವನ್ನು ಶ್ರೀನಿವಾಸ್ ಆರಂಭಿಕ ಹಂತದಲ್ಲಿ ದಾಖಲಿಸಿದ್ರು. ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡ ಮೊತ್ತ 6 ಓಟಗಳು. ಎರಡನೇ ಓವರ್ನ ಚಾಲ್ತಿಯಲ್ಲಿ 45ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ 40ರ ಮೇಲ್ಹರದ ಪಂದ್ಯಾಟ ಜರುಗ್ತಾ ಇದೆ. ಬಿರುಸಿನ ಹೊಡೆತ ತನ್ಮೂಲಕ ಲಾಂಗ್ ಆನ್ ಸೀಮಾರೇಖೆ ಹೊರಭಾಗಲು ಶ್ರಮಿಸ್ತಾ ಇದೆ. ಮತ್ತೆ ಬೌಂಡ್ರಿ ದಾಖಲಿಸಿದ್ರು. ಗೋವಿಂದರಾಜು ಬಹಳಷ್ಟು ಉತ್ತಮರಿತ ಹೊಡೆತವನ್ನು ದಾಖಲಿಸಿದ್ರು. ಒಂದೆಡೆ ಶ್ರೀನಿವಾಸ್ ಬಹಳಷ್ಟು ಉತ್ತಮರಿತ ಆರಂಭವನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಮುಕ್ತಾಯ ಕಂಡಿರ್ತಕ್ಕಂಥ IPL ಪಂದ್ಯಾಟದಲ್ಲೂ ಕೂಡ ಅವರು ಫ್ರೆಂಡ್ಸ್ ಬೆಂಗಳೂರು ಪಾಳ್ಯದಲ್ಲಿ 40ರ ಮೇಲಹರದ ಪಂದ್ಯಾಟದಲ್ಲಿ ಭಾಗವಹಿಸಿದರು. ಮಾತಾಡೋಣ ಆನಂದ್ ಕೂಡ ಆ ಪಂದ್ಯಾಟದಲ್ಲಿ ಭಾಗವಹಿಸಿದ್ದಾರೆ. ಸುಮಾರು 20 ವರ್ಷಗಳ ಕಾಲ ಆನಂದ್ 11 ಅನ್ನುವಂಥ ಪಂದ್ಯಾಟವನ್ನು ನಡೆಸಿರ್ತಕ್ಕಂಥ ಹೆಮ್ಮೆಯ ಪ್ರವರ್ತಕರು ಕೂಡ ಆನಂದ್ ಸದ್ಯ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಒಂದು ಓಟ, ಎರಡನೇ ಓಟವನ್ನು ದಾಖಲಿಸುವಂಥ ಪ್ರಯತ್ನಗಳು ಮತ್ತೆ ಬರ್ತಾ ಇದೆ. 2 ಓಟಗಳ ಸೇರ್ಪಡೆ. ತಂಡ ಮೊತ್ತ ಕೂಡ 12ಕ್ಕೆ ತಲುಪ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಕ್ಲೀನ್ ಬಾಲ್ ಹೋದರಿಯ ಆಘಾತವನ್ನು ಕಾಣ್ತಾ ಇದೆ. ಬ್ರಹ್ಮರ್ ದೇವ ಇವತ್ತಿನ ದಿನ ಈ ಪಂದ್ಯಾಟಕ್ಕೆ ಮತ್ತೆ ಮೆರುಗನ್ನು ಕೊಡ್ತಾ ಇದ್ದಾರೆ. ಆಕರ್ಷಕ ಡ್ರಮ್ಸ್ ವಾದನ ಪ್ರೇಕ್ಷಕರನ್ನು ರಂಜಿಸ್ತಾ ಇದೆ. 25ನೇ ತಾರೀಕಿಗೆ ಆರಂಭ ಕಂಡಿರ್ತಕ್ಕಂಥ ಪಂದ್ಯ ಕೂಡ ಅಂತಿಮ ಹಂತಕ್ಕಾಗಿ ಬರ್ತಾ ಇದ್ದಾವೆ. ದಾಖಲೆಯ ವ್ಯವಸ್ಥಿತ ಕ್ರೀಡಾಕೂಟ ಅಂತಿಮ ಹಂತವನ್ನು ಕಾಣ್ತಾ ಇದೆ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಈ ಪಂದ್ಯಾಕೂಟ ಕಟ್ಟ ಕಡೆ ಫೈನಲ್ ಹೋರಾಟ ಪ್ರಶಸ್ತಿ ನಿರ್ಣಯದ ಸುತ್ತು ಮಾತ್ರ ಬಾಕಿ ಉಳಿತಾ ಇದೆ. ತಂಡ ಮೊತ್ತ 12ಕ್ಕೆ ಮೊದಲ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು. ತಂಡ ಮೊತ್ತ 13ಕ್ಕೆ ತಲುಪ್ತಾ ಇದೆ. 13 ಓಟಗಳು ಚಾಲ್ತಿಯ ಎರಡನೇ ಓವರ್ನಲ್ಲಿ 6 ಓವರ್ಗಳ ಪಂದ್ಯ. 36 ಚೆಂಡುಗಳಲ್ಲಿ 45 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ ಕೂಡ ಬಹಳಷ್ಟು ತಮರತೆ ಹೊಡೆತವನ್ನು ದಾಖಲಿಸಿದ್ರು. ಗಲ್ಲಿ ಭಾಗದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ತಂಡ ಮೊತ್ತ ಕೂಡ 14 ಓಟಗಳು ಮುಕ್ತಾಯದ 12 ಚೆಂಡುಗಳ ಬಳಿಕ
ಅಂತಿಮ 24 ಎಸೆತ 31 ಓಟಗಳು ಬರಬೇಕಾಗಿದೆ. ಶೇಖರ್ ಎಸೆಗಾರಿಕೆ ಭಾಗದಲ್ಲಿ ಮೊದಲ ಓವರ್ನಲ್ಲಿ ಕೇವಲ 5 ಓಟಗಳಿಗೆ ಅಷ್ಟೇ ಶೇಖರ್ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ, ಸುಲಭ ಅವಕಾಶ. ರನ್ಔಟ್ ಮುಖಾಂತರವಾಗಿ ಮತ್ತೆ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ದೇವಿ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರರು ದಿನೇಶ್ ಅಂಗಡಕ್ಕೆ ಬರ್ತಾ ಇದ್ದಾರೆ. ಚಿಕ್ಕ ಬಿದರೆಕಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಪ್ರಕಾಶ್ ಅವರು ಅವರನ್ನ ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಚಿಕ್ಕ ಬಿದರೆಕಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀಯುತ ಪ್ರಕಾಶ್. ಸೃಷ್ಟಿ ಲೋಕೇಶ್ ಅವರು ಅವರನ್ನ ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಶ್ರೀಯುತ ಚಿದಾನಂದ್ ಚಿಕ್ಕಬಿದರಕಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಚಿದಾನಂದ್ ಅವರನ್ನ ಆತ್ಮೀಯವಾಗಿ ಶಾಲನ್ನು ಹೊದಿಸಿ ಹಾರವನ್ನು ಹಾಕಿ ಸ್ಮರಣಿಕೆಯನ್ನು ನೀಡಿ ಅವರನ್ನ ಗುರುತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಆಘಾತವನ್ನು ಕಾಣ್ತಾ ಇದೆ. ತಂಡ ಸಂಕಷ್ಟದಲ್ಲಿದೆ. ತಂಡವನ್ನು ಮೇಲೆತ್ತುವಂತಹ ಪ್ರಯತ್ನಕ್ಕಾಗಿ ಆ ತಂಡದ ನಾಯಕರು ಕಿತ್ತನಹಳ್ಳಿ ಕಿಂಗ್ಸ್ನ ಪ್ರಮುಖ ಆಟಗಾರರಾಗಿರ್ತಕ್ಕಂಥ ರವಿ ಕಿತ್ತನಹಳ್ಳಿ ಅವರು ಆಗಮಿಸ್ತಾ ಇದ್ದಾರೆ. ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಂತ ಶ್ರೀಯುತ ರಾಜಣ್ಣ ಅವರನ್ನ ಗುರುತಿಸಿ ಗೌರವಿಸ್ತಾ ಇದ್ದಾವೆ. ಶ್ರೀಯುತ ರಾಜಣ್ಣ ಅವರು ಕೂಡ ನಮ್ಮ ಮುಖ್ಯ ವೇದಿಕೆ ಹತ್ತ ಬರಬೇಕು. ಅವರನ್ನ ಗುರುತಿಸಿ ಗೌರವಿಸ್ತಾ ಇದ್ದಾವೆ. ಅಂಕಣದಲ್ಲಿ ಕ್ಯಾಪ್ಟನ್ ಇನ್ ಆಕ್ಷನ್ ರವಿ ಕಿತ್ತನಹಳ್ಳಿ ಬಹಳಷ್ಟು ಉತ್ತಮತೆ ಆಟವನ್ನು ಆಡಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರಕ್ಷಣಾತ್ಮಕ ಆಟಕ್ಕೆ ಮೊರೆ ಹೋಗ್ತಾ ಇದ್ದಾರೆ. 45ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ 14ಕ್ಕೆ 3 ಆರಂಭಿಕ ಹಂತದ ಒತ್ತಡವನ್ನು ಕಾಣ್ತಾ ಇದೆ. ಆ ಒತ್ತಡದಿಂದ ಮೇಲೆತ್ತಬೇಕಾಗಿದೆ. ಸ್ವತಃ ನಾಯಕ ಅಂಗಡಕ್ಕೆ ಬರ್ತಾ ಇದ್ದಾರೆ. ರಾಜಣ್ಣ ಅವರ ಗುರುತಿಸಿ ಗೌರವಿಸುವ ಕ್ಷಣ ಚಾಂಪಿಯನ್ಸ್ ಲೀಗ್ 2019 ವಂದನೆ ಅಭಿವಂದನೆ. DC ಗಂಗಾಧರ್ ಗೌಡರು ನಮ್ಮ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಈ ಪಂದ್ಯಾಟದ ಪ್ರಮುಖ ಸಂಘಟಕರು ಅವರು ಬಹುಶಃ ಅವರ ತಂಡದ ಹತ್ರ ಇದ್ದಾರೆ. ಅವರ ತಂಡಕ್ಕೆ ಕೆಲವೊಂದು ಟಿಪ್ಸ್ ಅನ್ನು ನೀಡ್ತಾ ಇದ್ದಾರೆ. ಬಹುಶಃ ಟಿಪ್ಸ್ ಇಲ್ಲಿ ವರ್ಕೌಟ್ ಆಗ್ತದೆ ಅಂತ ಕಾದು ನೋಡಬೇಕಾಗಿದೆ. ಕಳೆದ ಬಾರಿಯ DHPL ಹೀರೋ ಆಕಾಶ್ ಗೌಡ್ರನ್ನ ವೇದಿಕೆ ಕರೀತಾ ಇದ್ದೇವೆ. ಅವರು ದಯಮಾಡಿ ನಮ್ಮ ಮುಖ್ಯ ವೇದಿಕೆ ಬರಬೇಕು. ಅದ್ದೂರಿಯಾದಂತಹ ಪಂದ್ಯಾಟ ನಡೆಸಿ ಈ ಒಂದು ದಾಸರಪುರ ಹೋಬಳಿಯಲ್ಲಿ ಪಂದ್ಯಾಟ ನಡೆಸೋದ ಸಾಕ್ಷಿಯಾದಂತಹ ದೊಡ್ಡಮನೆ ಹುಡುಗ ಆಕಾಶ್ ಗೌಡ್ರು ಅವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಬಿಜೆಪಿಯ ಮುಖಂಡರಾದಂಥ ಅರೆಕೆರೆ ವಸಂತರವರು ಅವರನ್ನು ಗುರುತಿಸಿ ಗೌರವಿಸ್ತಾ ಇದ್ದಾವೆ. ಯುವ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಆಗಮಿಸಿದ್ರು. ಅವರನ್ನು ಚಾಂಪಿಯನ್ಸ್ ಲೀಗ್ ಪಂದ್ಯಾಟದಲ್ಲಿ ಗುರುತಿಸ್ತಾ ಇದ್ದಾವೆ ವಸಂತ ಅರೆಕೆರೆ. ಬೈ ಮುಖಾಂತರವಾಗಿ ಒಂದೋಟಗಳ ಸೇರ್ಪಡೆ ತಂಡ ಮೊತ್ತ 16ಕ್ಕೆ ತಲುಪ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಆನಂದ ಎಸಗಾರಿಕೆ ಭಾಗದಲ್ಲಿ ಬಿರುಸಿನ ಹೊಡೆತ ತನ್ಮೂಲಕ ಲಾಂಗ್ ಆಫ್ ಸೀಮಾರೆಗೆ ಹೊರ ಬೀಸುವಂತಹ ಪ್ರಯತ್ನವನ್ನು ರವಿ ಅವರು ಮಾಡ್ತಾ ಇದ್ರೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ 12 ಸತ 24 ಓಟುಗಳು ಬರಬೇಕಾಗಿದೆ ಪ್ರತಿ ಓವರಿಗೆ. ಹನ್ನೆರಡಕ್ಕೆ 24. ಚಿಕ್ಕಬಿದರಕಲ್ಲಿನ ಪಂಚಾಯತಿನ ಶ್ರೀಯುತ ಅಶ್ವಥ್ ಅವರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಬಿರುಸಿನ ಸಿಕ್ಸರ್ ಅನ್ನು ದಿನೇಶ್ ದಾಖಲಿಸಿದ್ರು. 11 ಸತ 18 ಓಟಗಳು ಬರಬೇಕಾಗಿದೆ. ಎಸೆತ 18 ಓಟಗಳು ಬರಬೇಕಾಗಿದೆ. ಪ್ರಕಾಶ್ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಿದ್ದಾರೆ. ಶ್ರೀಯುತ ಅಶ್ವಥ್ ಚಿಕ್ಕಬಿದರಕಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಅವರನ್ನ ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮತ್ತೆ ಬಿರುಸಿನ ಹೊಡೆತ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಬರ್ತಾ ಇದೆ. 10ಕ್ಕೆ 12 10 ಸತ 12 ಓಟಗಳು ಬರಬೇಕಾಗಿದೆ. ಈಗ ಒತ್ತಡ ಆವರಿಸ್ತಾ ಇದೆ. ಒಂದೆಡೆ DC ಗೌಡ್ರ ನೇತೃತ್ವದ ತಂಡ ನಾಯಕರಾಗಿರ್ತಕ್ಕಂಥ DC ಗೌಡ್ರಿಗೆ, ಮತ್ತೊಂದೆಡೆ ಕಿತ್ತೇನಹಳ್ಳಿ ಕಿಂಗ್ಸ್ನ ನಾಯಕರಾಗಿರ್ತಕ್ಕಂಥ ರವಿ ಕಿತ್ತೇನಹಳ್ಳಿ ಅವರಿಗೆ ಇರುವರೆಗೂ ಒತ್ತಡ ಆವರಿಸಿದೆ. ಎರಡೂ ತಂಡಗಳಿಗೆ ಅವಕಾಶ ಇದೆ. ಅದ್ಯಾವ ರೀತಿಯಲ್ಲಿ ತಂಡ ಜಯವನ್ನು ಪಡಿತದೆ ಅಂತ ನೋಡಬೇಕಾಗಿದೆ. 10ಕ್ಕೆ 12. ಕ್ಯಾಚ್ ಕೈ ಚೆಲ್ಲಿದ್ರು. ಮತ್ತೆ 2 ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 35. 10 ಓಟಗಳು ಬರಬೇಕಾಗಿದೆ. 9ಕ್ಕೆ 10. 9 ಸತ 10 ಓಟಗಳು ಬರಬೇಕಾಗಿದೆ. ತನ್ಮೂಲಕ ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿನ ಲಾಭವನ್ನು ಪಡ್ಕೊಂಡ್ರು. ಈಗ ರವಿ ಕಿತ್ತೇನಹಳ್ಳಿ ಅವರು ಚಾರ್ಜ್ ಆಗಿದ್ದಾರೆ. ಜಯಕ್ಕಾಗಿ ಕೇವಲ 4 ಓಟಗಳು ಬರಬೇಕಾಗಿದೆ.
ಕೂಡ ಪೊಲೀಸ್ 11 ವಿರುದ್ಧವಾಗಿ ಕಿತ್ತೇನಹಳ್ಳಿ ಕಿಂಗ್ ಆಟಗಾರರು ಜಯಿಸಿದ್ದಾರೆ. ಇವತ್ತು ಕೂಡ DC ಗೌಡ್ರ ತಂಡದ ವಿರುದ್ಧವಾಗಿ ಜಯದ ನಿರೀಕ್ಷೆಯಲ್ಲಿ, ಜಯದ ಸನಿಗಾಕ್ಕಾಗಿ ಕಿತ್ತೇನಹಳ್ಳಿ ಕಿಂಗ್ಸ್ ಈ ಪಂದ್ಯಕ್ಕಾಗಿ ನಾವು ಕಂಡಾಗಿ ಸುಮಾರು 1 ತಿಂಗಳಿಂದ ಕಿತ್ತೇನಹಳ್ಳಿ ರವಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಆ ಪ್ರಾಕ್ಟೀಸ್ನ ಫಲಶ್ರುತಿ ಈಗ ಲಾಭವನ್ನು ಕೊಡ್ತಾ ಇದೆ. ಜಯಕ್ಕಾಗಿ ಕೇವಲ 3 ಓಟಗಳು ಬರಬೇಕಾಗಿದೆ. 7 ಸತ 3 ಓಟಗಳು ಬರಬೇಕಾಗಿದೆ. ಮತ್ತೆ ಬೀಸುವಂತ ಪ್ರಯತ್ನ, ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು, ಹೋದ್ದರಿ ಆಘಾತ. ತಿಮ್ಮಣ್ಣ ಟಾಸ್ಗೆ ರೆಡಿ ಇರಬೇಕು. ಫೈನಲ್ ಪಂದ್ಯಾಟದ ಟಾಸ್ಗೆ ರೆಡಿ ಇರಬೇಕು. ಹನುಮಾನ್ ವಾರಿಯರ್ಸ್ ಕ್ಯಾಪ್ಟನ್ ಹಾಗೂ ಸಾಮ್ರಾಟ್ ಕ್ಯಾಪ್ಟನ್ ಇಲ್ಲಿ ಬರಬೇಕು. ಸಾಮ್ರಾಟ್ ಹಾಗೂ ಹನುಮಾನ್ ವಾರಿಯರ್ಸ್ ಈ ಒಂದು ನಾಣ್ಯ ಚಿಮುಗೆ ಪ್ರಕ್ರಿಯೆಯನ್ನ ಶ್ರೀಯುತ ಜನಾರ್ದನ್ ಅವರು ಮಾಡಲಿಕ್ಕಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ. ಜಯಕ್ಕಾಗಿ ಕೇವಲ 3 ಓಟಗಳು ಬರಬೇಕಾಗಿದೆ. ಒಂಟಿ ಓಟವನ್ನು ದಾಖಲಿಸಿದ್ರು ಕೂಡ ಜಯವನ್ನು ಪಡಿಬಹುದಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ. ಬಿರುಸಿನ ವಿಜಯದ ಹೊಡೆತವನ್ನು ದಾಖಲಿಸಬೇಕೆನ್ನುವಂತ ಲೆಕ್ಕಾಚಾರದ ನಡುವೆ ರವಿಯವರು ಬಿರುಸಿನ ಹೊಡೆತಕ್ಕೆ ಕೈ ಹಾಕಿದ್ರು. ಆದರೂ ಕೂಡ ಅದೃಷ್ಟ ಕೈ ಕೊಡ್ತಾ ಇದೆ. ಕ್ಯಾಚ್ ಪಡ್ಕೊಂಡಿದ್ದಾರೆ. ಸದ್ಯ ಅಂತಿಮ ಹಂತದ 6 ಸತ 3 ಓಟಗಳು ಬರಬೇಕಾಗಿದೆ. 6ಕ್ಕೆ 3. ತಂಡದ ನಾಯಕ ಚಿಕ್ಕಣ್ಣವರು, ಬ್ಯಾಟ್ಸ್ಮನ್ ತಿಮ್ಮಣ್ಣ. ಒಂದೆಡೆ ಚಿಕ್ಕಣ್ಣ, ಒಂದೆಡೆ ತಿಮ್ಮಣ್ಣ. ವೈಡ್ ಬಾಲ್ನ ಸೂಚನೆ. ಜಯಕ್ಕಾಗಿ 2 ಓಟಗಳು ಬರಬೇಕಾಗಿದೆ. ಜಯಕ್ಕಾಗಿ ಕೇವಲ 2 ಓಟಗಳು. ಸತತ ಬ್ಯಾಕ್ ಟು ಬ್ಯಾಕ್ ಅತಿಕ್ರಮ ಓಟಗಳು ಬರ್ತಾ ಇದೆ. ಪಂದ್ಯ ಸರಿ ಸಮಾನ. ಜಯಕ್ಕಾಗಿ ಕೇವಲ 1 ಓಟಗಳು ಬರಬೇಕಾಗಿದೆ. ಗಿರೀಶ್ ಅವರ ಮುಖಾಂತರವಾಗಿ ತಿಮ್ಮಣ್ಣ ಅವರು 6 ದಾಖಲಿಸಿದ್ರೆ ₹5,000 ಘೋಷಣೆ. ಜಯಕ್ಕಾಗಿ ಕೇವಲ 1 ಓಟಗಳು ಬರಬೇಕಾಗಿದೆ. ಪಂದ್ಯಾಟ ಟೈ ಆಗಿದೆ. ಸ್ವಲ್ಪ ಮಟ್ಟಿಗೆ ಪ್ರಕಾಶ್ ಅವರು ಅವಸರದ ನಿರ್ಧಾರವನ್ನು ಮಾಡಿದ್ರು. ಇಪ್ಪತ್ತ 7 ಓಟವನ್ನು ಪ್ರಕಾಶ್ ದಾಖಲಿಸಿದ್ದಾರೆ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಅಂತಿಮ ಹಂತದ 4 ಚೆಂಡುಗಳಲ್ಲಿ 1 ಓಟ ಬರಬೇಕಾಗಿದೆ. 4ಕ್ಕೆ 1. ತನ್ನ ಮೂಲಕ ಪಂದ್ಯ ಕಿತ್ತೇನಹಳ್ಳಿ ಕಿಂಗ್ಸ್ ಜಯವನ್ನು ದಾಖಲಿಸ್ತಾ ಇದೆ. ರವಿ ಕಿತ್ತೇನಹಳ್ಳಿ ಅವರ ನಾಯಕತ್ವದ ಕಿತ್ತೇನಹಳ್ಳಿ ಕಿಂಗ್ಸ್ ಅವರು ಜಯವನ್ನು ದಾಖಲಿಸಿದ್ದಾರೆ. ಒಂದೆಡೆ ಒತ್ತಡವನ್ನು ಕಾಣ್ತಾ ಇರ್ತಕ್ಕಂಥ ಪಂದ್ಯ. ಪ್ರಕಾಶ್ ಅವರು 27 ಓಟವನ್ನು ದಾಖಲಿಸಿದ್ದಾರೆ. ಸದ್ಯ ಪ್ರಶಸ್ತಿಯನ್ನು 40ರ ಮೇಲೆ ಹರಿಯದ ಪ್ರಶಸ್ತಿಯನ್ನು ಕಿತ್ತೇನಹಳ್ಳಿ ರವಿ ಅವರ ನೇತೃತ್ವದ ಕಿತ್ತೇನಹಳ್ಳಿ ಕಿಂಗ್ಸ್ ಪಡಿತಾ ಇದೆ. ಅಭಿನಂದನೆಗಳು. ಅದೇ ರೀತಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು DC ಗೌಡರ ನೇತೃತ್ವದ
DC ಗೌಡ ಸೋಲ್ಜರ್ಸ್ ಪಡಿತಾ ಇದೆ. ಎರಡೂ ತಂಡಗಳಿಗೆ ಅಭಿನಂದನೆಗಳು. ಮತ್ತೆ ಮುಂದಿನ ಹಂತಕ್ಕಾಗಿ ಅಂಗಣ ಸಿದ್ಧಗೊಳ್ತಾ ಇದೆ. ಇನ್ನು